ಕರ್ನಾಟಕ ರಾಜ್ಯದ ಸಮಸ್ತ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ಸ್ಪರ್ಧಾಕಾಶಿ ಅಕಾಡೆಮಿ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಯಾರೆಲ್ಲ ಶಿಕ್ಷಕರಾಗಬೇಕು ಅಂತೇಳಿ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ರಲ್ಲ, ಸೊ ಅವರಿಗೆ ಶಿಕ್ಷಣ ಇಲಾಖೆಯಿಂದ ಒಂದಿಷ್ಟು ಮಹತ್ವದ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಈಗಾಗಲೇ ಏನಪ್ಪಾ ಅಂತಂದ್ರ 15,000 ಶಿಕ್ಷಕರ ನೇಮಕಾತಿ. ತುಂಬಾ ಜನ ಸರ್ ಹೆಚ್ಚಿಗೆ ಆಗ್ತಾವ ಪೋಸ್ಟ್ ಅಂತ ಕೇಳ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಪೋಸ್ಟ್ಗಳು ಹೆಚ್ಚಿಗೆ ಆಗೋದಿಲ್ಲ. ಸೊ ಹೆಚ್ಚಿಗೆ ಆದ್ರೆ ಎಲ್ಲಿ ಆಗ್ತಾವ ಅಂತಂದ್ರೆ, ಒಂದು PU ಕಲ್ ಲೆಕ್ಚರ್, ಒಂದು ಡಿಗ್ರಿ ಕಲ್ ಲೆಕ್ಚರ್ ಅಲ್ಲಿ ಪೋಸ್ಟ್ಗಳು ಏನಪ್ಪಾ ಹತ್ರ ಹೆಚ್ಚಿಗೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಏನಪ್ಪಾ ಹತ್ರ ಸಾಕಷ್ಟು ಅಧಿಕಾರಿಗಳನ್ನ ನಾವು ಮಾಹಿತಿಯನ್ನ ತಿಳಿದುಕೊಂಡಾಗ ಯಾವುದೇ ಪೋಸ್ಟ್ಗಳು ಹೆಚ್ಚಿಗೆ ಆಗೋದಿಲ್ಲ. ಬಟ್ ಫೈನಾನ್ಷಿಯಲ್ ಅಪ್ರೂವಲ್ ಆಗಿರ್ತಕ್ಕಂಥವು 15,000 ಪೋಸ್ಟ್ಗಳು ಅಂತ ಹೇಳ್ತಾ ಇದೆ. ಸೊ ಒಂದು ಈ ಮಾಹಿತಿ ನಿಮಗೆ ಗಮನಕ್ಕಿರ್ಲಿ. ಅದಾದ ನಂತರ ತುಂಬಾ ಒಂದು ಆಸ್ಪಿರೆಂಟ್ ನೇಮಕಾತಿ ಯಾವಾಗ ಆಗುತ್ತೆ ಸರ್, ಹಂಗೆ ಮುಂದಿನ ಹೋಯ್ತಲ್ಲ ಈ ತಿಂಗಳ ಆ ತಿಂಗಳ ಆ ತಿಂಗಳ ಈ ತಿಂಗಳ ಅಂತ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ದಯವಿಟ್ಟು ಯಾರು ಏನಪ್ಪಾ ಹತ್ರ ಪ್ಯಾನಿಕ್ ಆಗ್ಬೇಡಿ. ಯಾಕಂದ್ರೆ ತುಂಬಾ ಆಸ್ಪಿರೆಂಟ್ ಗೆ ನಿರಾಶೆ ಆಗಿದೆ ಗೊತ್ತು. ಬಟ್ ಎಲ್ಲ ನೇಮಕಾತಿಗಳು ಈಗ ಆಲ್ರೆಡಿ ಏನಪ್ಪಾ ಹತ್ರ ಓಪನ್ ಅಪ್ ಆಗ್ತಾವ. ಶಿಕ್ಷಣ ಇಲಾಖೆಯಲ್ಲೂ ಏನಪ್ಪಾ ಹತ್ರ ಓಪನ್ ಅಪ್ ಆಗ್ತಾವ. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸರ್ಕಾರದ ಒಂದು ಪರಿಸ್ಥಿತಿ ಏನಾಗಿದೆ. ಒಂದು ಫೈನಾನ್ಷಿಯಲ್ ಸಮಸ್ಯೆ ತುಂಬಾ ಏನಪ್ಪಾ ಹತ್ರ ಕುಂಠಿತ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ 1 ತಿಂಗಳು 2 ತಿಂಗಳು ನೇಮಕ ಡಿಲೇ ಮಾಡಿದ್ರು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಆಲ್ರೆಡಿ ಏನಪ್ಪಾ ಹತ್ರ ಬಹಳಷ್ಟು ಶಿಕ್ಷಕರ ಕೊರತೆ ಇರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ವಹಿಸ್ತಾ ಇದೆ. ಅಧಿಕಾರಿಗಳು ಬಹಳಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗಿಂತ ಇಲ್ಲಿ ನಾವು ಪ್ರತಿದಿನ ಡಿಪಾರ್ಟ್ಮೆಂಟ್‌ಗೆ ಹೋಗ್ತೀವಲ್ಲ, ತುಂಬಾ ಚೆನ್ನಾಗಿ ಏನಪ್ಪಾ ಹತ್ರ ಗೊತ್ತಿರುತ್ತೆ. ಇದನ್ನ ಎಲ್ರೂ ಏನಪ್ಪಾ ಹತ್ರ ನೀವು ಅಯ್ಯೋ ಮುಂದೆ ಹೋಯ್ತು, ಈ ತಿಂಗಳಾಗಲ್ಲ, ಮುಂದಿನ ತಿಂಗಳಾಗಲ್ಲ ಅನ್ನುವಂಥದ್ದು ಆಗ್ಬಾರ್ದು. ಖಂಡಿತ ನೇಮಕಾತಿ ಆಗತ್ತೆ. ಯಾವುದೇ ಕಾರಣಕ್ಕೂ ಹೋಪ್ ಅನ್ನ ಕಳ್ಕೋಬೇಡಿ. ಆತ್ಮವಿಶ್ವಾಸ ಒಂದ್ಸಲ ಮನುಷ್ಯನಿಗೆ ಹೋಯ್ತು ಅಂತಂದ್ರೆ ಮುಂದಿನ ಗೆಲುವು ಬಹಳ ಕಷ್ಟ ಆಗ್ಬಿಡುತ್ತೆ. ದಯಮಾಡಿ ಹೋಪ್ ಅನ್ನ ಕಳ್ಕೋಬೇಡಿ, ಮತ್ತೆ ಪ್ಯಾನಿಕ್ ಆಗ್ಬೇಡಿ. ಸುಮಾರು ಜನರಿಗೆ ಒಂದು ಆತ್ಮವಿಶ್ವಾಸನ ಹೋಗ್ಬಿಟ್ಟಿದೆ. ಅದು ತುಂಬಾ ಚೆನ್ನಾಗಿ ಗೊತ್ತು ನನಗೆ. ಹಾಗಾಗಿ ಸೊ ನೇಮಕಾತಿ ಆಗೋದಂತೂ ಫಿಕ್ಸ್. ಅದು ಈ ತಿಂಗಳಾಗಲಿ ಅಥವಾ ಮುಂದಿನ ತಿಂಗಳಾಗಲಿ ಬಟ್ ನೇಮಕಾತಿ ಆಗತ್ತೆ. ತಯಾರಿ ನಡೀತಾ ಇದೆ. ಅದು ಈಗ ಡ್ರಾಫ್ಟ್ ಅನ್ನ ಬಿಟ್ಟಿದ್ದಾರೆ. ಹೈಸ್ಕೂಲ್ ಡ್ರಾಫ್ಟ್ ಇನ್ನೇನು ಬರ್ಬೋದು. ನಾಳೆ ನಾಡಿದ್ದು ಏನಪ್ಪಾ ಹತ್ರ ಅದು ಫೈನಲ್ ಆಗಿ ಬರ್ಬೋದು. ಅದಕ್ಕೂ ಮೀಟಿಂಗ್ ಏನಪ್ಪಾ ಹತ್ರ ನಿನ್ನೆ ಮೀಟಿಂಗ್ ಆಗಿದೆ. ಆ ಫೈನಲ್ ಆಗಿ ಅದು ಡ್ರಾಫ್ಟ್ ಬರುತ್ತೆ. ಸಿ-ಎಂಡರ್‌ದು ಹೈಸ್ಕೂಲ್ ಬ್ಯಾಕಪ್ ಸ್ಕೋರ್‌ದು. ಅದಾದ್ಮೇಲೆ ಈಗ ವಿಶೇಷವಾಗಿ ಕಂಪ್ಯೂಟರ್ ಟೀಚರ್‌ನ ತೆಗೆದುಕೊಳ್ತಾ ಇದ್ದಾರೆ 2,500 ಪೋಸ್ಟ್‌ಗಳನ್ನ. ಅದಕ್ಕೆ ಸಪರೇಟ್ ಸಿ-ಎಂಡರ್ ಕೇಡರ್‌ನ ಮಾಡಿರ್ತಕ್ಕಂಥದ್ದು. ಅದು ಏನಪ್ಪಾ ಹತ್ರ ಅಬ್ಜೆಕ್ಷನ್‌ಗೆ ಕರೆದಿದ್ದಾರೆ. ಅಲ್ಲೂ ಸಹ ಏನಪ್ಪಾ ಹತ್ರ ಅದು ಫೈನಲ್ ಆಗುತ್ತೆ. ಹೆಚ್ಚು ಕಡಿಮೆ ಇದು ಇನ್ನೊಂದು 10, 15 ದಿವಸ ಇದೇ ಪ್ರೊಸೆಸ್ ಅಲ್ಲೇ ಇರುತ್ತೆ. ಹೌದಾ? ಇದ ಪ್ರೊಸೆಸ್ ಮುಗಿದ ತಕ್ಷಣ ಇದು ನೋಡಿ, ಇದು ಫೈನಲ್ ಆಗಿ ಡ್ರಾಫ್ಟ್ ಬಂದ ತಕ್ಷಣ ನೇಮಕಾತಿಗೆ ಸರ್ಕಾರ ಸಿದ್ಧತೆಯಲ್ಲಿದೆ. ಸುಮಾರು ಜನಕ್ಕೆ ಇದನ್ನ ಹೇಳಿದ್ರು ಸಹಿತ ಆಗೋದಿಲ್ಲ ಆಗೋದಿಲ್ಲ. ಅದು ಉಡಾಪಿಗೆ ಇರ್ತಕ್ಕಂಥ ಮಾತಿರುತ್ತೆ. ಸೊ ದಯಮಾಡಿ ಎಲ್ರು ಏನಪ್ಪಾ ಹತ್ರ ನಿಮ್ಮ ಓದುದ್ರ ಕಡೆ ಯಾರೆಲ್ಲ ನೀವು ಸೀರಿಯಸ್ ಆಗಿ ಓದ್ತಾ ಇದ್ರಿ, ದಯಮಾಡಿ ಟೀಚರ್ ಆಗ್ಬೇಕನ್ನೋಂಥವ್ರು ಸೊ ಖಂಡಿತ ಏನಪ್ಪಾ ಹತ್ರ ಸೀರಿಯಸ್ ಆಗಿ ಓದ್ತಾ ಬನ್ನಿ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಇವತ್ತಿನ ಊಹಾಪೋಹಗಳು ಬಹಳಷ್ಟು ಏನಪ್ಪಾ ಅಂತಂದ್ರ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಕರೆಗಳನ್ನ ಮಾಡಿದ್ರಿ. ಒಂದು ವಿಚಾರ ಏನು ಅಂತಂದ್ರೆ, ಶಿಕ್ಷಣ ಇಲಾಖೆ ಆ ಶಿಕ್ಷಕರ ಒಂದು ಸಾಮರ್ಥ್ಯ ಪರೀಕ್ಷೆಗೆ ಮುಂದಾಗಿದೆ. ಅಂದ್ರೆ ಜಿಪಿಟಿ ಮಾದರಿಯಲ್ಲಿ ಎಲ್ಲವನ್ನು ಅಂದ್ರೆ PSTR ಮತ್ತೆ HSTR ತರಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ಸರ್ಕಾರ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಅಂದ್ರೆ ಪ್ರೌಢಶಾಲಾ ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಗೋವಿಂದ್ ಸರ್ ಏನಪ್ಪಾ ಹತ್ರ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರಿಗೂ ಬರವಣಿಗೆಯನ್ನ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಫಿಲ್ಟರ್ ಆಗತ್ತೆ. ಮತ್ತೆ ಯಾರೆಲ್ಲ ಇದರಲ್ಲಿ ಅಂದ್ರೆ ಪರಿಪೂರ್ಣವಾಗಿ ಅಂದ್ರೆ ಜೊಳ್ಳೆಲ್ಲ ಹೋಗ್ಬಿಡ್ತಾವ, ಯಾವ ಗಟ್ಟಿ ಇರ್ತಾವಲ್ಲ, ಸೊ ಅವ್ರಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಬರವಣಿಗೆ ಪರೀಕ್ಷೆನ ಮಾಡುವಂತ ಒಂದು ಹಂತದಲ್ಲಿ ನಾವೆಲ್ಲ ಇದೀವಿ. 3 ಪರೀಕ್ಷೆ ಅಂದ್ರೆ 3 ಕ್ಯಾಟಗರಿಗೆ ಬರವಣಿಗೆಯನ್ನ ತರಬೇಕು ಅನ್ನುವಂಥದ್ದು. ಅಂದ್ರೆ ಈಗ ಬರವಣಿಗೆ ಅಂತಂದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ. ಸರ್ PSTR ದಲ್ಲಿ ಹೆಂಗ್ ಬರವಣಿಗೆ ತರ್ತಾನ? HSTR ದಲ್ಲಿ ಯಾವ ರೀತಿ ಬರವಣಿಗೆ ತರ್ತಾನ? HSTR ಗೆ ಯಾವ್ದು ಸಮಸ್ಯೆನೇ ಇಲ್ಲ. ಏನು ಮೆಥಡ್ ಪೇಪರ್ ಇರುತ್ತೆ. ಆ ಮೆಥಡ್ ಪೇಪರ್ ನ ಬರವಣಿಗೆಯಲ್ಲಿಟ್ಟು 50 ಅಂಕಗಳಿಗೆ MCQs ಇಟ್ಟು ಇನ್ನು ಒಂದೇನಪ್ಪಾ ಅಂತಂದ್ರ ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಇಡಬಹುದು. ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ. ಮುಖ್ಯವಾಗಿ ಏನು GPT ಮಾದರಿ ಇದೆಯಲ್ಲ, ಆ GPT ಮಾದರಿಯಲ್ಲಿ 3 ಪರೀಕ್ಷೆಗಳು ಹೆಂಗಿದಾವಲ್ಲ ಅದೇ ಮಾದರಿಯಲ್ಲಿ ನಾವು ತರ್ತೀವಿ. ಇನ್ನು ಚರ್ಚೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಹುತೇಕ ಚರ್ಚೆ ಹಂತದಲ್ಲಿ ಇದೆ ಅಂತಂದ್ರೆ ಅವ್ರಿಗೆ ಮನಸ್ಸಿನೊಳಗೆ ಬಂದೈತೆ ಅಂದ್ರೆ ಖಂಡಿತ ಅದನ್ನ ಏನಪ್ಪಾ ಹತ್ರ ಮಾಡಬಹುದು ಅಂತ ಹೇಳಿ ನಮ್ಗನ್ಸ್ತದ. ಬರವಣಿಗೆ ಒಂದ್ ರೀತಿ ನೋಡಿದ್ರೆ ಅದು ಖಂಡಿತ ಏನಪ್ಪಾ ಹತ್ರ ಒಳ್ಳೇದೆ. ಒಂದ್ ರೀತಿ ನೋಡಿದ್ರೆ ಅದು ಮಾರಕ ಆಗತ್ತೆ. ನಾನು ಇದ್ರ ಬಗ್ಗೆ ಸಾಕಷ್ಟು ಇಲಾಖೆ ಜೊತೆ ಚರ್ಚೆ ಮಾಡಿದೆ.
ಯಾಕಂದ್ರೆ ನಾನು ಆ ಸಂದರ್ಭದಲ್ಲಿ ಬರವಣಿಗೆಯನ್ನು ಬರೆದಾಗ ಸಾಕಷ್ಟು ಹಿಂದೆ 19ರಲ್ಲಿ ಮತ್ತೆ 23 ಸಾಕಷ್ಟು 22ರಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿತ್ತು. ಹಾಗಾಗಿ ಇದ್ರ ಬಗ್ಗೆ ಖುದ್ದಾಗಿ ಏನಪ್ಪಾ ಅಂದ್ರ ನಾವು CSS ಸೆಲ್ ಅಲ್ಲಿ ವಿಚಾರ ಮಾಡಿದಾಗ ಅವ್ರು ನಮ್ಗೆ ಹೇಳಿರ್ತಕ್ಕಂಥದ್ದಿಷ್ಟೇ, ನಿಮ್ಗೆ ಯಾವುದೇ ಕಾರಣಕ್ಕೂ ಬರವಣಿಗೆಯಲ್ಲಿ ಮೋಸ ಆಗೋದಿಲ್ಲ. ನೀವು ಚೆನ್ನಾಗಿ ಏನ್ ನಾವು ಕೇಳಿರ್ತೀವಿ ಅಷ್ಟನ್ನ ನೀವು ಆನ್ಸರ್ ಮಾಡಿದ್ರೆ ಅಥೆಂಟಿಕ್ ಆಗಿ ಅಷ್ಟನ್ನ ಆನ್ಸರ್ ಮಾಡಿದ್ರೆ ಖಂಡಿತ ನಿಮ್ಗೆ ಏನಪ್ಪಾ ಅಂದ್ರ ಅಂಕಗಳು ಬಂದೇ ಬರ್ತಾವ. ನಾವೇನು BB ಕಾವೇರಿ ಮೇಡಮ್ ಇದ್ದಾಗ ಒಂದು ಕಾರ್ಬನ್ ಕಾಪಿನೋ ಅಥವಾ ನಮಗೆ ನೋಡ್ಲಿಕ್ಕೆ ಆಸ್ಪಿರೆಂಟ್‌ಗೆ ನೋಡ್ಲಿಕ್ಕೆ ಇದು ಏನು ಇದಾಗಿ ಬಿಡತ್ತಲ್ಲ ಮೌಲ್ಯಮಾಪನ ಆದ ನಂತರ ಫಲಿತಾಂಶ ಬಂದ ನಂತರ ನಮಗೆ ನೋಡ್ಲಿಕ್ಕೆ ಕಾರ್ಬನ್ ಕಾಪಿ ಕೊಡ್ರಿ ಅಂತೇಳಿ ಒಂದು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಮೇಡಮ್ ಅವ್ರು ಹೇಳಿರ್ತಕ್ಕಂಥದ್ದಿಷ್ಟೇ. ಮತ್ತೆ ಲಾಸ್ಟ್ ಟೈಮ್ ಈಗೊಂದು 1 ಮಂತ್ ಬ್ಯಾಕ್ ಹಿಂದ್ಗಡೆ ನಾವೇನ್ ಪಾತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ, ಯಾಕಂದ್ರೆ ಸುಮಾರು ಜನ ಸರ್ ಜಿಪಿಟಿಯಲ್ಲಿ ಬರವಣಿಗೆಯನ್ನ ತೆಗೆಸ್ರಿ ಅಂತ ಹೇಳ್ತಾ ಇದ್ರಿ. ಬಟ್ ಇದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ನಮಗ್ ತಿಳಿದಿರ್ತಕ್ಕಂಥದ್ದಿಷ್ಟೇ. ಅಲ್ಲಿ ಬರವಣಿಗೆ ಅನ್ನುವಂಥದ್ದು ಫಸ್ಟು 2 ಜನ ಏನ್ ಪಾತ್ರ ಅದನ್ನ ಮೌಲ್ಯಮಾಪನ ಮಾಡುವಂಥದ್ದು. 2 ಜನ ಮೌಲ್ಯಮಾಪನ ಮಾಡ್ತಾ ಇದಾರೆ ಅಂತಂದ್ರೆ 100ಕ್ಕ ಒಬ್ರು 70 ಅಂಕಗಳನ್ನ ಕೊಟ್ರೆ ಒಬ್ರು ಏನ್ ಪಾತ್ರ 60 ಅಂಕಗಳನ್ನ ಕೊಟ್ಟಿದ್ದೇ ಆದ್ರೆ ಸೊ ಅಲ್ಲಿಗೆ ಏನಪ್ಪಾ ಅಂತಂದ್ರ 65 ಅಂಕ ಅಂತೇಳಿ ಪರಿಗಣನೆ ಮಾಡಿ ಏನಪ್ಪಾ ಅಂದ್ರ ಅವರು ರಿಸಲ್ಟ್ ಅನ್ನ ಅಂದ್ರೆ ಫಲಿತಾಂಶವನ್ನ ಪ್ರಕಟ ಮಾಡ್ತಕ್ಕಂಥದ್ದು. ಇನ್ನು ಒಬ್ರು 70 ಅಂಕ ಕೊಟ್ರು ಇನ್ನೊಬ್ರು 50 ಅಂಕ ಕೊಟ್ರಂದ್ರೆ ಅದು ಇವ್ಯಾಲ್ಯೂಟರ್ 3ನೇ ವ್ಯಕ್ತಿ ಇವ್ಯಾಲ್ಯೂಟರ್‌ಗೆ ಅದು ಹೋಗುತ್ತೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಎಷ್ಟು ಮಾಡ್ತಾನಲ್ಲ ಅದನ್ನ ನೋಡ್ಕೊಂಡು ಅವಾಗ ಏನಪ್ಪಾ ಅಂದ್ರ ಮತ್ತೆ ಒಂದು ಡಿಸಿಷನ್ ಮಾಡಿ ಎಷ್ಟು ಅಂಕ ಕೊಡ್ಬೇಕು ಅನ್ನುವಂತ ನಿರ್ಧಾರದ ಮೇಲೆ ಅವ್ರು ಏನಪ್ಪಾ ಅಂದ್ರ ತುಂಬಾ ನಾವು ಪಾರದರ್ಶಕವಾಗಿ ಮಾಡ್ತೀವಪ್ಪ ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಡೌಟ್ ಅನ್ನ ಇಟ್ಕೋಬೇಡಿ ಅಂತ ಹೇಳಿದಾಗ ನಮಗೂ ಸಹ ಏನಪ್ಪಾ ಅಂದ್ರ ಅದು ಹೌದು. ಯಾಕಂದ್ರೆ CSSL ನಿಮ್ಗೆ ಗೊತ್ತಿದೆ. ಟೀಚರ್ಸ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡುವಂತದ್ದು CSSL. ಹಾಗಾಗಿ CSSL ಅಂತಂದ್ರೆ ಅದು ಬಹಳ ಪ್ರಾಮಾಣಿಕವಾಗಿ ಮತ್ತೆ ಬಹಳ ವೇಗವಾಗಿ ಮತ್ತೆ ಅಷ್ಟೇ ಫಲಿತಾಂಶವನ್ನ ಅಚ್ಚುಕಟ್ಟಾಗಿ ಪ್ರಕಟ ಮಾಡುತ್ತೆ. CSSL ಬೇರೆ ಅಲ್ಲ. ಶಿಕ್ಷಣ ಸಂಸ್ಥೆಯ ಒಳಗೆ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಯಾರು ಬರ್ತಾರಂತಂದ್ರೆ ಆಯುಕ್ತರೇ ಬರ್ತಾರೆ. ವಿಕಾಸ್ ಸರಳಕರ ಸರ್ ಬರ್ತಾರ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಅಬ್ಜೆಕ್ಷನ್ ಅಥವಾ ಮತ್ತೊಂದು ಇತ್ತೊಂದು ಈಗ ನಮಗೆ ಮುಖ್ಯವಾಗಿ ಈಗ ರೈಟಿಂಗ್ ಅನ್ನ ತರ್ತಾ ಇದ್ದಾರೆ ಅಂತಂದ್ರೆ ಸಿಲೆಬಸ್ ಚೇಂಜ್ ಆಗೋದಿಲ್ಲ. ಅದೇ ಸಿಲೆಬಸ್ ಇರುತ್ತೆ. ಬಟ್ ರೈಟಿಂಗ್ GPSTR ಮಾದರಿಯಲ್ಲಿ ಎಲ್ಲ 3 ಪರೀಕ್ಷೆಗಳಿಗೆ ರೈಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ವಿಚಾರಧಾರೆ ಏನಿದೆ? ಸೊ ಫಿಲ್ಟರ್ ಇದು ಇದೇ ಮಾದರಿ ಒಳಗೆ ಇರಬೇಕಾ ಅಥವಾ ಚೇಂಜ್ ಮಾಡ್ಬೇಕಾ ಇಲ್ಲ ಬೇಡವಾ? ಅಂದ್ರೆ GPT ಮಾದರಿಲಿ ಇರ್ಲಿ ಅಂತಂದ್ರೆ ಓಕೆ. ಇಲ್ಲ ಸರ್ ನಮ್ಗೆ ಬೇಡ ಕಷ್ಟ ಆಗತ್ತೆ ಅಂತಂದ್ರೆ ಸೊ ಅದಕ್ಕೂ ಏನಪ್ಪಾ ಅಂದ್ರ ನಿಮ್ಮ ಕಮೆಂಟ್ ಅನ್ನ ಮಾಡಿ ಇನ್ನೂ ಸಾಕಷ್ಟು ಸಮಯ ಇದೆ. ಇನ್ನು 15 ಡೇಸ್ ಏನಪ್ಪಾ ಅಂದ್ರ ಸಮಯ ಇದೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮೂಲಕ ಆನ್ಸರ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಕರೆ ಮಾಡಿ ಸರ್ ಏನಾಯ್ತು ಅದಾಯ್ತು ಇದಾಯ್ತು ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಕಿವಿ ತೂತ್ ಬಿದ್ದಿದೆ ನಮಗೆ. ಕರೆಗಳನ್ನ ಸ್ವೀಕಾರ ಮಾಡಿ. ದಯವಿಟ್ಟು ನಿಮ್ಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕಮೆಂಟ್ ಅನ್ನ ಮಾಡಿ ಖಂಡಿತ ನಾವು 1 ಅವರ್ ಏನಪ್ಪಾ ಅಂದ್ರ ಅದಕ್ಕೆ ಆ ಕಮೆಂಟ್ ಅನ್ನ ಆಲಿಸ್ಲಿಕ್ಕೆ ತೆಗೆದಿಡ್ತೀವಿ. ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ಸಹಿತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಅದಕ್ಕೆ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.